ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿನ ವಸ್ತುಗಳೆಲ್ಲ ಛಿದ್ರವಾದ ಘಟನೆ ಅರಕಲಗೂಡಿನ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗದ ವಿನಾಯಕ ನಗರದಲ್ಲಿ ನಡೆದಿದೆ. ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರದ ವೇಳೆ ಸ್ಫೋಟಗೊಂಡಿದ್ದು, ಸ್ಫೋಟದ ರಭಸಕ್ಕೆ ಮನೆಯ ವಸ್ತುಗಳೆಲ್ಲ ಛಿದ್ರವಾಗಿದೆ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡುತ್ತಿದ್ದಾರೆ. ಸ್ಫೋಟದ ಪರಿಣಾಮ ಅಡುಗೆ ಮನೆ, ಇತರೆ ವಸ್ತುಗಳು ಸುಟ್ಟು ಕರಕಲಾಗಿವೆ. ಹತ್ತು ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಒಂದು ರೀತಿಯ ಮೇಲ್ಗಡೆ ಮನೆಯಲ್ಲಿ ಸೌಂಡ್ ಬಂದಾಗಾಯಿತು. ಆ ಸೌಂಡ್ ಏನಾಯಿತು ಅಂತ ಅಂದ್ಬಿಟ್ಟು ಮತ್ತೆ ನಾವು ಎಲ್ಲ ಒಂದು ಸರಿ ಸೌಂಡ್ ಬಂತು, ಯಾವುದೇ ರೀತಿ ನಾವು ಅಬ್ಸರ್ವ್ ಮಾಡಲಿಲ್ಲ. ಮತ್ತು ಎರಡನೇ ಸಾರಿ ಸೌಂಡ್ ಬಂದಾಗ ನಾವು ಮನೆಯಲ್ಲಿ ಬಂದು ನೋಡುವಾಗ ಟೀಚರ್ ನೋಡಿದಾಗ ಹೊಗೆ ಬರ್ತಾಯಿತ್ತು, ಹೊಗೆ ಬರ್ತಾಯಿತ್ತು. ಆಮೇಲೆ ಏನಾಯಿತು ಅಂತಂದರೆ ಆಮೇಲೆ ಅದೇ ರೀತಿ ನೋಡುವಾಗ ಹೊಗೆ ಬರ್ತಿಲ್ಲ ಅಂತ ನಾವು ಫೈರ್ ಇಂಜಿನ್ ಮತ್ತು ಲೈಟ್ ಆಫೀಸಿಗೆ ಫೋನ್ ಮಾಡಿ ಕರೆಂಟ್ನ ಆಫ್ ಮಾಡಿಸ್ತೀವಿ. ಆಮೇಲೆ ನಂತರ ಇವ್ರು ಬಂದು ಫೈರ್ ಇಂಜಿನರು ಈ ಥರ ಎಲ್ಲನೂ ನೀರನ್ನು ಹಾಕಿ ಮಾಡಿದ್ರು. ಅವರು ಮನೆಯವರು ಒಂದೂವರೆ ವರ್ಷದಿಂದ ಮನೆಯಲ್ಲಿ ಅದು ಸಿಲಿಂಡರ್ ಬ್ಲಾಸ್ಟ್ ಆದ ಸೌಂಡ್ ಏನಾದ್ರು ಕೇಳಿಸ್ತಾ? ಸೌಂಡ್ ಬರುತ್ತೆ. ಸೌಂಡ್ ಬಂದಿರೋದ್ರೆ ಗೊತ್ತಾಗಿದೆ. ಸರಿ, ಈಗ ಅನಾಹುತ ಇದು ಮನೆ ಒಳಗಡೆ ಏನೇನು ಅನಾಹುತ ಇದಾಗಿದೆ? ನಾನು ಇನ್ನೂ ನೋಡಿಲ್ಲ ಸರ್. ಸಂತೋಷ್ ಗೌಡ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಅರಕಲಗೂಡು. ಮೀಡಿಯಾ ನೆಟ್ವರ್ಕ್